ವಿವೇಕ್, ಎಲ್ಲೋ ಏನೋ ಮಿಸ್ ಆಗ್ತಿದೆ. ಅಪ್ಪ ಯಾಕೆ ಫೋಟೋಲಿದ್ದಾರೆ? ಇದಕ್ಕೂ ನಿಧಿ ಅಪ್ಪ ಅಮ್ಮಂಗೂ ಏನೋ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇದೆ. ಸರ್, ಇದ್ಯಾಕೆ ಕಾಕ್ತಾಳೆ ಆಗಿರಬಾರ್ದು? ರಮೇಶ್ ಸರ್ಗೆ ಬೇರೆ ಬೇರೆ ಊರಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ ಸರ್. ಇಷ್ಟಕ್ಕೂ ಅವ್ರು ಯಾರನ್ನಾದ್ರೂ ಕೊಲೆ ಮಾಡೋಕ್ ಚಾನ್ಸೇ ಇಲ್ಲ. ಹಾಗೇನಾದ್ರೂ ಮಾಡೋದಾಗಿದ್ರೆ ನಿಮ್ಮನ್ನ ಅವ್ರು ಇಷ್ಟು ದಿನ ಸುಮ್ಮನೆ ಬಿಡೋಕ್ ಚಾನ್ಸೇ ಇರ್ಲಿಲ್ವಲ್ಲ ಸರ್? ಇಲ್ಲ, ಈ ಫೋಟೋಗಳು ನೋಡಿದಾಗ್ಲಿಂದ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅದರಲ್ಲೂ ಅಪ್ಪನ ಪಕ್ಕ ಇರೋ ಈ ಲೇಡಿ, ಈ ಫೋಟೋ ತುಂಬ ಡಿಸ್ಟರ್ಬ್ ಮಾಡ್ತಿದೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಹಾಗಾದ್ರೆ ಈ ಫೋಟೋದಿಂದ ನಾವು ಸೀರಿಯಸ್ ಆಗಿ ಬಿಡ್ಬೇಕು ಅಲ್ಲ ಸರ್? ಒಂದ್ ವೇಳೆ ನಿಧಿ ಅಪ್ಪ ಅಮ್ಮನಿಗೆ ರಮೇಶ್ ಸರ್ ಮೊದಲೇ ಪರಿಚಯ ಇದ್ದಿದ್ರೆ ಶಾಂತಿ ಅಜ್ಜಿಗೂ ರಮೇಶ್ ಸರ್ ಮೊದಲೇ ಪರಿಚಯ ಇರ್ಬೇಕಲ್ವಾ ಸರ್? ಯಾರು ಕಾಲ್ ಮಾಡ್ತಾ ಇದ್ರಿ ಸರ್? ಶಾಂತಿ ಅಜ್ಜಿಗೆ. ಹೇಳು ಕರ್ಣ. ಅಜ್ಜಿ, ಏನ್ ಮಾಡ್ತಿದ್ರಿ? ನಾಳೆ ಫಂಕ್ಷನ್ಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ನಪ್ಪ. ಏನ್ ವಿಷಯ? ಅಜ್ಜಿ, ನಂಗೊಂದು ವಿಷಯ ಹೇಳಿ. ನೀವು ನಮ್ಮ ತಂದೆನ ಮುಂಚೆ ನೋಡಿದ್ರಾ? ಮದುವೆಗಿಂತ ಮುಂಚೆ ತುಂಬಾ ವರ್ಷದ ಹಿಂದೆ ನೋಡಿದ್ ನೆನಪಿದ್ಯಾ? ಯಾಕಿಂತ ಪ್ರಶ್ನೆ ಕರ್ಣ? ಹೊಸದಾಗಿ ಏನಾದ್ರು ಒಂದು ತೊಂದರೆ ಕೊಡ್ತಾ ಇದ್ದಾನ? ಮನೆಯಲ್ಲೆಲ್ಲ ಸರಿ ಇದೆ ತಾನೆ? ಏನೋ ಪ್ರಾಬ್ಲಮ್ ಇಲ್ಲ, ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಆಮೇಲೆ ನಿಮ್ಮ ಮಗ, ಅವ್ರಿಗೇನಾದ್ರೂ ನಮ್ಮ ತಂದೆ ಪರಿಚಯ ಇದ್ರಾ? ಇದು ಒಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಸದ್ಯ ರಮೇಶ್ ಜೊತೆ ಕಾಲೇಜ್ಗೆ ಹೋಗಿದ್ರ ನೀವು ಅಂತ ಕೇಳಿಲ್ವಲ್ಲ ನಿನ್ನನ್ನ. ಅಲ್ಲ ಕರ್ಣ, ಮನೇಲಿ ಏನಾದ್ರೂ ಹೊಸದಾಗಿ ಸಮಸ್ಯೆನಾ? ಏನಿಲ್ಲ ಅಜ್ಜಿ, ಇಡ್ತೀನಿ, ನೀವು ಮಲ್ಕೊಳ್ಳಿ. ಅಲ್ಲ ಕರ್ಣ, ಏನಾದ್ರೂ ಹೆಲ್ಪ್ ಆಯ್ತಾ ಸರ್? ಇಲ್ಲ, ಅವ್ರು ಮಾತಾಡಿದ ಪ್ರಕಾರ ಅವ್ರಿಗೆ ಅಪ್ಪನ ಪರಿಚಯದಂತೂ ಖಂಡಿತ ಇಲ್ಲ. ಶೋರ್.